ವೆಲ್ಕಮ್ ಟು ವಿಪಿ ಚಾನಲ್. ಇದು ಡಾಕ್ಟರ್ ವೀರೇಶ್ ಕುಮಾರ್ ಎಸ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಒಂಬತ್ತರ ಜೋಡಿ ಬಗ್ಗೆ ಕನ್ನಡದಲ್ಲಿ ಕಲಿಯೋಣ. ಮೊದಲು 9ರಿಂದ 9 ಬರ್ಕೋಬೇಕು. ನಂತರ 0ಯಿಂದ 9ರವರೆಗಿನ ಸಂಖ್ಯೆಗಳನ್ನು ಆರೋಹಣ ಕ್ರಮದಲ್ಲಿ ಬರೆಯಬೇಕು. Write numbers from 0 to 9 in ascending order. ಫಸ್ಟ್ ಲೈನ್ ನಲ್ಲಿ ಬರೆಯಬೇಕು. ನಂತರ ಎರಡನೇ ಲೈನ್ ಅನ್ನು 9ರಿಂದ 0ವರೆಗಿನ ಸಂಖ್ಯೆಗಳನ್ನು ಅವರೋಹಣ ಕ್ರಮದಲ್ಲಿ ಬರೆಯಬೇಕು. Write the numbers from 9 to 0 in descending order. That is 9, 8, 7, 6, 5, 4, 3, 2, 1, 0. ಸೊ ಮತ್ತೊಮ್ಮೆ ಇನ್ನೊಮ್ಮೆ ಕಲ್ಯಾಣ. ಫಸ್ಟ್ 0ಯಿಂದ 9ರವರೆಗೆ ಸಂಖ್ಯೆಗಳನ್ನು ಆರೋಹಣ ಕ್ರಮದಲ್ಲಿ ಬರೆಯಬೇಕು. ರೈಟ್ ನಂಬರ್ಸ್ ಫ್ರಮ್ 0 to 9 ಇನ್ ಅಸೆಂಡಿಂಗ್ ಆರ್ಡರ್. ಅಂದ್ರೆ 0, 1, 2, 3, 4, 5, 6, 7, 8, 9. ಅದೇ ರೀತಿ ಎರಡನೇ ಸಾಲನ್ನು ನಾವು 9ರಿಂದ 0ವರೆಗಿನ ಸಂಖ್ಯೆಗಳನ್ನು ಅವರೋಹಣ ಕ್ರಮದಲ್ಲಿ ಬರೆಯಬೇಕು. ರೈಟ್ ದಿ ನಂಬರ್ಸ್ ಫ್ರಮ್ 9 to 0 ಇನ್ ಡಿಸೆಂಡಿಂಗ್ ಆರ್ಡರ್. 9, 8, 7, 6, 5, 4, 3, 2, 1, 0. ಸೊ ಅವಾಗ ನಮಗೇನಾಗುತ್ತೆ, 9ರಿಂದ 9 9, 9, 2 18, 9 3 27, 9 4 36, 9 5 45, 9 6 54, 9 7 63, 9 8 72, 9 9 81, 9 10 90. ಸೊ ಈ ರೀತಿಯಾಗಿ ನಾವು 9ರ ಜೋಡಿ ಮಗ್ಗೆಯನ್ನು ಕನ್ನಡದಲ್ಲಿ ನಾವು ಸರಳ ರೂಪವಾಗಿ ಕಲಿಯಬಹುದು. ಈಗ 18ರ ಜೋಡಿ ಮಗ್ಗೆ ಕನ್ನಡದಲ್ಲಿ ಕಲಿಯೋಣ. ಮೊದಲನೇದಾಗಿ 1ರಿಂದ 9ರ ನಡುವೆ ಬರುವ ಬೆಸ ಸಂಖ್ಯೆಗಳನ್ನು ಬರೆಯಿರಿ. ರೈಟ್ ದಿ ಆಡ್ ನಂಬರ್ಸ್ ಬಿಟ್ವೀನ್ 1 and 9. ಸೊ 1, 3, 5, 7, 9 ಇದು ಅರ್ಧದಷ್ಟು ಬರೀಬೇಕು. ನಂತರ 9ರಿಂದ 18ರ ನಡುವೆ ಬರುವ ಸಮ ಸಂಖ್ಯೆಗಳನ್ನು ಆರೋಹಣ ಕ್ರಮದಲ್ಲಿ ಬರೆಯಿರಿ. Write the even numbers which comes between 9 to 18 in ascending order. So 10, 12, 14, 16, 18. ನೆಕ್ಸ್ಟ್ ಮೂರನೇದು, ಎರಡನೇ ಸಾಲಿನ ಹೇಗಪ್ಪ ಬರೆಯೋದು ಅಂದ್ರೆ ಅವರೋಹಣ ಕ್ರಮದಲ್ಲಿ 8ರಿಂದ 0ರ ನಡುವೆ ಬರುವ ಸಮ ಸಂಖ್ಯೆಗಳನ್ನು ಬರೆಯಬೇಕು. Write even numbers which comes between 8 to 0 in descending order. So 8, 6, 4, 2, 0. ನಂತರದಲ್ಲಿ ಮೂರನೇ ಪಾಯಿಂಟ್ ಪುನರಾವರ್ತಿಸಬೇಕು. ಅಂದರೆ 9ರಿಂದ 18ರ ನಡುವೆ ಬರುವ ಸಮ ಸಂಖ್ಯೆಗಳನ್ನು ಆರೋಹಣ ಕ್ರಮದಲ್ಲಿ ಬರೆಯಬೇಕು. Write even numbers which comes between 9 to 18 in ascending order. 8, 6, 4, 2, 0. 8, 6, 4, 2, 0. ಈಗ 19ರ ಜೋಡಿ ಮಗ್ಗೆ ಕನ್ನಡದಲ್ಲಿ ಮೊದಲನೇದಾಗಿ 1ರಿಂದ 20ರ ನಡುವೆ ಬರುವ ಬೆಸ ಸಂಖ್ಯೆಗಳನ್ನು ಬರೆಯಿರಿ. 1, 3, 5, 7, 9, 11, 13, 15, 17, 19. Write the odd numbers between 1 and 20. ಎರಡನೇ ಸಾಲಿಂದು 9ರಿಂದ 0ರವರೆಗಿನ ಸಂಖ್ಯೆಗಳನ್ನು ಅವರೋಹಣ ಕ್ರಮದಲ್ಲಿ ಬರೆಯಿರಿ. Write the numbers from 9 to 0 in descending order. 9, 8, 7, 6, 5, 4, 3, 2, 1,
0. ಸೊ ಈ ರೀತಿಯಾಗಿ ನಾವು 19ರ ಬಗ್ಗೆ ನಾವು ಕಲಿಯಬಹುದು. 21ರ ಜೋಡಿ ಬಗ್ಗೆ ಕನ್ನಡದಲ್ಲಿ 2 ರಿಂದ 18ರ ನಡುವೆ ಬರುವ ಸಮ ಸಂಖ್ಯೆಗಳನ್ನು ಆರೋಹಣ ಕ್ರಮದಲ್ಲಿ ಬರೆಯಿರಿ. Write the even numbers between 2 to 18 in ascending order. 2, 4, 6, 8, 10, 12, 14, 16, 18. 2 ಕೊನೆಯದಾಗಿ ಬರೆಯಬೇಕು. 2 should be written last. 1 ರಿಂದ 10ರವರೆಗಿನ ಸಂಖ್ಯೆಗಳನ್ನು ಆರೋಹಣ ಕ್ರಮದಲ್ಲಿ ಬರೆಯಬೇಕು. Write the numbers from 1 to 10 in ascending order. 1, 2, 3, 4, 5, 6, 7, 8, 9, 10. 1, 2, 3, 4, 5, 6, 7, 8, 9, 10. ಸೊ ಈ ರೀತಿಯಾಗಿ ನಾವು 21ರ ಬಗ್ಗೆಯನ್ನು ನಾವು ಕನ್ನಡದಲ್ಲಿ ಹೇಗೆ ಬರೆಯಬೇಕಂತಕ್ಕಂಥದ್ದನ್ನು ನಾವು ಕಂಡುಕೊಂಡೆವು. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ತಪ್ಪದೆ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಸೊ ತಮಗೆ ಹೃತ್ಪೂರ್ವಕ